ಕರೆ ಬಂದಿತ್ತು. ನಿನ್ನೆ ಬೆಳಿಗ್ಗೆ ಈ ದೇಶದ ಗೃಹ ಮಂತ್ರಿ, ಉಕ್ಕಿನ ಮನುಷ್ಯ ಮಾನ್ಯ ಶ್ರೀ ಅಮಿತ್ ಶಾ ಅವರು ನನಗೆ ಫೋನ್ ಕಾಲ್ ಮಾಡಿದರು. ಫೋನಲ್ಲಿ ವಿಚಾರಿಸ್ರಪ್ಪ, ನೀವು ಸೀನಿಯರು BJP ಲೀಡರ್ ಇದ್ದೀರಿ, ನೀವು ಚುನಾವಣೆ ಪಕ್ಷೇತರ ನಿಲ್ಲೋದು ಸೂಕ್ತ ಅಲ್ಲ ಅನ್ನೋಂಥ ಮಾತನ್ನು ಹೇಳಿದರು. ನಾನು ಅವ್ರಿಗೆ ಹೇಳಿದೆ ಯಾಕೆ ನಿಲ್ತಾ ಇದ್ದೀನಿ ಅಂತ. ಒಂದು, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸಂಸ್ಕೃತಿ ಯಾವ ರೀತಿ ಕೇಂದ್ರದಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಒಂದು ಕುಟುಂಬದ ಕೈಯಲ್ಲಿ ಕಾಂಗ್ರೆಸ್ ಇದೆ, ಅದನ್ನು ಮುಕ್ತ ಮಾಡಬೇಕು ಅಂತ ಅಂದ್ಕೊಂಡು ಮೋದಿ ಅಮಿತ್ ಶಾ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಅದೇ ಒಂದು ಅಪ್ಪ ಮಕ್ಕಳ ಕೈಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇದೆ, ಇದನ್ನು ಮುಕ್ತ ಮಾಡಬೇಕು ಅನ್ನೋಂಥ ಉದ್ದೇಶದಲ್ಲಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಿದ್ದೀನಿ ಅನ್ನೋಂಥ ಅಂಶವನ್ನು ಕೂಡ ಮಾನ್ಯ ಅಮಿತ್ ಶಾ ಅವರು ತಿಳಿಸಿದೆ. ನಂಬರ್ 1. ನಂಬರ್ 2, ಈ ಹಿಂದೂ ವಿಚಾರದಲ್ಲಿ ಹೋರಾಟ ಮಾಡ್ಕೊಂಬಂದಿರೋಂಥ ಅನೇಕ ವ್ಯಕ್ತಿಗಳನ್ನ ಪಕ್ಕಕ್ಕೆ ಸರಿಸ್ಯಾರೆ. ಅದು CT ರವಿ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ಅದು ಅನಂತಕುಮಾರ್ ಹೆಗಡೆ ಇರ್ಬೋದು, ಅದೇ ಮಾನ್ಯ ಸದಾನಂದ ಗೌಡ ಇರ್ಬೋದು, ಎಲ್ಲ ಹಿಂದೂ ವಿಚಾರಗಳು ಹೋರಾಟ ಮಾಡ್ಕೊಂಬಂದಿರೋಂಥ ನಾಯಕರುಗಳನ್ನು ಪಕ್ಕಕ್ಕೆ ಸರಿಸ್ತಾ ಇದ್ದಾರೆ. ಈ ಅಂಶವನ್ನು ಕೂಡ ನಾನು ಅವರಿಗೆ ಹೇಳಿ ಅದ್ರ ವಿರುದ್ಧವಾಗಿ ನಾನು ಹೋರಾಟ ಮಾಡ್ತಿದ್ದೀನಿ. 3ನೇದು, ಅಡ್ಜಸ್ಟ್ಮೆಂಟ್ ರಾಜಕಾರಣ. ಈ ಮೊನ್ನೆ ತನಕನೂ ಕೂಡ ಶಿಕಾರಿಪುರದಲ್ಲೂ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿಕೊಂಡು ಒಬ್ಬ ಸಾದರಲಿಂಗಾಯತ ವ್ಯಕ್ತಿ ನಾಗರಾಜ್ ಗೌಡ ಅವನೂ ಸೋಲಿಸಿದ್ರು. ಹಿಂದುಳಿದ ವರ್ಗದ ಒಬ್ಬ ವ್ಯಕ್ತಿ ಕಾಂಗ್ರೆಸ್ಸಿಂದ ಚುನಾವಣೆ ಸ್ಪರ್ಧೆ ಮಾಡಿಸಿ ಅವನೂ ಸೋಲಿಸಿದ್ರು. ಈ ರೀತಿ ತನ್ನ ಮಗನಿಗೋಸ್ಕರ ರಾಜಕಾರಣದಲ್ಲಿ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡಿದ್ದಾರೆ ಅಂತ ಅಂಶವನ್ನು ಅವ್ರ ಗಮನಕ್ಕೆ ತಂದೆ. 3. ಮತ್ತು 4ನೇದು, ಇಡೀ ಕರ್ನಾಟಕ ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟಿ ಇರೋರು ಮತ್ತು ಕಟ್ತಾ ಇರೋರು ಅನೇಕರು ನೋವಲ್ಲಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಅಧ್ಯಕ್ಷರು ಅವ್ರ ನಡವಳಿಕೆಗಳು ತುಂಬ ನೋವಲ್ಲಿರೋದ್ರಿಂದ ಅವರೆಲ್ಲರೂ ಕೂಡ ಅವ್ರ ನೋವಿಗೆ ನಾನು ಧ್ವನಿ ಆಗ್ತಾಯಿದ್ದೀನಿ ಅಂತ ಅಂಶವನ್ನು ಕೂಡ ಅವ್ರು ಹೇಳಿದೆ. ನಾನು ಆಯ್ತಪ್ಪ, ನಾನು ನಾಳೆ ರಾತ್ರಿ ಬನ್ನಿ ದೆಹಲಿಗೆ, ನಿಮ್ಮ ಹತ್ರ ಮಾತಾಡ್ತೀನಿ ಅಂತಂದರು. ಹಾಗಾಗಿ ದೊಡ್ಡವರು ಹೇಳಿದ್ರು ಅಂತ ಅಂದ್ಕೊಂಡು ನಾನು ಡೆಲ್ಲಿಗೆ ಬಂದಿದ್ದೇನೆ. ನೀವು ಈಗ ಅಶೋಕ ಹೋಟ್ಲಲ್ಲಿ ನೀವು ಎದುರಿಗೆ ನಿಲ್ಲಿಸಿಕೊಂಡಿದ್ದೀರಿ ನನ್ನ. ಆದರೆ ಈಗ ಅಮಿತ್ ಶಾ ಅವ್ರ ಕಚೇರಿಯಿಂದ ನನಗೆ ಫೋನ್ ಬಂತು, ಅವರು ನಿಮಗೆ ಸಿಗಲ್ಲ ಅಂತ.